ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೇರಳ ಇದೆ ಅಲ್ವಾ, ಪಕ್ಕದ ರಾಜ್ಯ, ಪದೇ ಪದೇ ಕನ್ನಡಿಗರ ವಿರುದ್ಧ ಖ್ಯಾತೆಯನ್ನು ತೆಗಿತಾನೆ ಇದೆ. ಮೊನ್ನೆ ಕೋಗಿಲು ಲೇಔಟ್ ಆಯಿತು, ಅಲ್ಲಿ ಮನೆ ಕೆಡೋದಕ್ಕೆ ಅವರ ಕರಳು ಚುರು ಅಂದುಬಿಡ್ತು, ಟ್ವೀಟ್ ಮಾಡಿದರು. ಅದಾದಮೇಲೆ ನಮ್ಮ ಸರ್ಕಾರ ಕೂಡ ಖಡಕ್ ಆದಂಥ ತಿರುಗೇಟನ್ನು ಕೊಡ್ತು. ಅದಾದಮೇಲೆ ವೇಣುಗೋಪಾಲ್ ಅವರಿಂದ ಹೈಕಮಾಂಡಿಂದ ಒಂದು ಫೋನ್ ಬಂತು. ಇಲ್ಲಿ ಅವರು ಆಮೇಲೆ ತಮ್ಮ ವರಸನೆ ಬದಲಿಸಿದರು, ಮನೆ ಭಾಗ್ಯವನ್ನು ಕಲ್ಪಿಸಿದರು. ಅದು ಓಕೆ, ಮಾನವೀಯತೆ ಆಧಾರದ ಮೇಲೆ ಮನೆ ಕೊಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಯಾವುದೇ ಆಕ್ಷೇಪಣೆಗಳಿಲ್ಲ. ಆದರೆ ಕನ್ನಡ ಭಾಷೆ ವಿಚಾರ ಅಂತ ಬಂದಾಗ ನೋಡಿ, ಈಗ ಅವರು ಒಂದು ಮಸೂದೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಮಲಯಾಳಂ ಭಾಷಾ ಮಸೂದೆ 2025. ಅಂದರೆ ಕನ್ನಡ ಮಾತನಾಡುವಂಥ ಬಹುಭಾಷಿಕರೇನಿದ್ದಾರೆ, ಕಾಸರಗೋಡು ನೋಡಿ, ಕಾಸರಗೋಡು ಕೇರಳದ ಅಧಿಕೃತವಾದಂಥ ರಾಜ್ಯ. ಆದರೆ ಭಾವನಾತ್ಮಕವಾಗಿ ಕರ್ನಾಟಕದ ಜೊತೆಗೆ ನಂಟಿದೆ ಅವ್ರದ್ದು. 70% ಜನ ಕನ್ನಡವನ್ನು ಮಾತನಾಡ್ತಾರೆ, ಅವರ ಮದರ್ ಟಂಗ್ ಕನ್ನಡ ಇದೆ, ಜೊತೆಗೆ ಶಾಲೆಯಲ್ಲೂ ಕೂಡ ಕನ್ನಡವನ್ನು ಕಲಿಸ್ತಾ ಇದ್ದಾರೆ. ಈಗ ಏಕಾಏಕಿ ಮಲಯಾಳಮನ್ನು ಪ್ರಥಮ ಭಾಷೆಯಾಗಿ ಅಥವಾ ಕಡ್ಡಾಯವಾಗಿ ಕಲಿಬೇಕು ಅಂಥೇಳಿ ಮಸೂದೆ ತರಕ್ಕೆ ಹೊರಟಿದ್ದಾರೆ. ರಾಜ್ಯಪಾಲರ ಅಂಗಳದಲ್ಲಿ ಈ ಒಂದು ಮಸೂದೆ ಇದೆ, ಅವ್ರ ಅಂಕಿತ ಕೊಡಬೇಕು. ನಮ್ಮ ಸರ್ಕಾರ ಸುಮ್ಮನೆ ಕೂತಿಲ್ಲ, ಸಿದ್ದರಾಮಯ್ಯನವರು ಖಡಕ್ಕಾದಂತಹ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ನೀವು ಈ ರೀತಿಯಾದಂತಹ ಧೋರಣೆಯನ್ನು ಮಾಡಬೇಡಿ, ನಮ್ಮ ಕನ್ನಡಿಗರನ್ನು ಭಾವನಾತ್ಮಕವಾಗಿ ಅಳಿಸಿ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನಿದು ಮಸೂದೆಯಲ್ಲಿ ಏನಿದೆ ನೋಡಿ. ಅದರಲ್ಲಿ ಸೆಕ್ಷನ್ನು 1, 2, 3, 4, 5 ಈ ಥರ ಸೆಕ್ಷನ್ಗಳಿದ್ದಾವೆ. ನಾನು ಕೂಡ ಅದನ್ನು ಓದ್ಕೊಂಡು ಬಂದೆ. ಅದರಲ್ಲಿ ಮಲಯಾಳಂ ಕಡ್ಡಾಯವಾಗಿ ಕಲಿಬೇಕು ಅಂತಿದೆ, ಆಪ್ಷನಲ್ ಅಂತ ಇಲ್ಲ. ಈಗ ಅಲ್ಲಿ ಮಾತೃಭಾಷೆ ಏನಿದೆ ಕನ್ನಡ ಮೊದಲ ಭಾಷೆಯಾಗಿ ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶಗಳು ವಿದ್ಯಾರ್ಥಿಗಳು ಇದ್ದಾವೆ. 1ರಿಂದ 10ನೇ ತರಗತಿ ಮಾಡಬೇಕು ಅಂತ ಪಿಣರಾಯಿ ವಿಜಯನ್ ಸರ್ಕಾರ ವಿಧಾನಸಭೆಯಲ್ಲಿ ಇದನ್ನು ಮಂಡನೆ ಮಾಡ್ತು. ಆದರೆ ಈಗ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಕರ್ನಾಟಕ ಸರ್ಕಾರ ಮಾಡಿಕೊಳ್ತಾ ಇದೆ. ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಯಾಕಂದರೆ ನೋಡಿ, ಅಲ್ಲಿನ ಕಾಸರಗೋಡಿನ ಕನ್ನಡಿಗರು ಅವರೇ ಬೇಡಪ್ಪ, ನಮಗೆ ಮಲಯಾಳಂ ಯಾಕೆ ನಮಗೆ ಒತ್ತಡವನ್ನು ತರ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಕರ್ನಾಟಕಕ್ಕೆ ನಮ್ಮನ್ನು ಸೇರಿಸ್ಬಿಡಿ ಅಂಥೇಳಿ. 1956ಕ್ಕಿಂತ ಮುಂಚೆ ಕಾಸರಗೋಡು ಕರ್ನಾಟಕದ ಪಾಲಾಗಿತ್ತು. ಆಮೇಲೆ ಏಕೀಕರಣ ಆಯಿತು. ಮೊದಲು ಪ್ರಾಂತ್ಯಗಳಿದ್ವು, ಮದ್ರಾಸ್ ಪ್ರಾಂತ್ಯ, ಆಮೇಲೆ ಕರ್ನಾಟಕದ ದಕ್ಷಿಣ ಭಾಗ, ಅದಾದ ಮೇಲೆ ಹಂಚಿಕೆ ಆಯಿತು. ನೋಡಿ, ಮಹಾಜನ್ ವರದಿ ಅಂತ ನಿಮ್ಗೆ ಗೊತ್ತಿದೆ. ಈ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾಸರಗೋಡು ಕರ್ನಾಟಕದ ಭಾಗ ಅಂಥೇಳಿ ಮಹಾಜನ್ ಆಯೋಗ ವರದಿಯನ್ನು ಕೊಟ್ಟಿದೆ. ಆದರೆ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅವರು. ಪಿಣರಾಯಿ ವಿಜಯನ್ ಯಾಕೆ ಪದೇ ಪದೇ ಹೆಂಗೆ ಮಾಡ್ತಾ ಇದ್ದಾರೆ ನೋಡಿ. ಈಗ ಎಲೆಕ್ಷನ್ ಬರ್ತಾ ಇದೆ, ಮಾರ್ಚ್ ಅಥವಾ ಏಪ್ರಿಲಲ್ಲಿ ಎಲೆಕ್ಷನ್ ಬರುತ್ತೆ. ಹಾಗಾಗಿನೇ ಕಾಸರಗೋಡನ್ನು ಕಂಪ್ಲೀಟಾಗಿ ಕನ್ನಡಮಯ ಆಗಿದೆ, ಅದನ್ನು ಮಲಯಾಳಮಯ ಮಾಡುವಂತಹ ಹುನ್ನಾರ ನಡೀತಾ ಇದೆ. ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ಈಗ ಆಯಿತು, ಗಡಿ ಪ್ರಾಧಿಕಾರದ ಒಂದು ನಿಯೋಗ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇದೆ, ಅಲ್ಲಿನ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು ಅಂಥೇಳಿ. ನೋಡಿ, ಭಾಷಾ ಪ್ರೇಮ ಅಂತ ಬಂದಾಗ ಕೇರಳದ ಬದ್ಧತೆಯನ್ನು ನಾವು ಮೆಚ್ಚಬೇಕಾಗತ್ತೆ. ಪಕ್ಕದ ಸ್ಟಾಲಿನ್ ತಮಿಳುನಾಡು, ಎಂಥ ಭಾಷಾ ಪ್ರೇಮ ರೀ, ಆದರೆ ಅವ್ರಿಗೆ ಇರುವಂಥದ್ದು ನಮ್ಮಲ್ಲಿಲ್ಲ. ಬಾರ್ಡರ್ಗಳಲ್ಲಿ ನೋಡ್ತಾ ಇದ್ದೀವಿ ನಾವು, ಬೇರೆ ರಾಜ್ಯದವರ ಹಾವಳಿ ಹೆಚ್ಚಾಗ್ತಾ ಇದೆ. ಅಂಥದ್ರಲ್ಲಿ ಕಾಸರಗೋಡು ಕನ್ನಡಿಗರನ್ನು ಉಳಿಸುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ರಾಷ್ಟ್ರಪತಿಯವರು ಮಧ್ಯಪ್ರವೇಶ ಮಾಡಬೇಕು. 2017ರಲ್ಲಿ ಹಿಂಗೆ ಮಾಡಿದ್ರಿ ಇವರು. ಆಗ ರಾಷ್ಟ್ರಪತಿಯವರು ಮಧ್ಯಪ್ರವೇಶವನ್ನು ಮಾಡಿ ಆ ಅಂಕಿತಕ್ಕೆ ಬ್ರೇಕ್ ಹಾಕಿದರು. ಈಗ ಮತ್ತೆ ಖ್ಯಾತೆ ತೆಗಿತಾ ಇದ್ದಾರೆ. ಹಾಗಾಗಿ ಇಲ್ಲಿ BJP, ಕಾಂಗ್ರೆಸ್, JDS ಅಂತ ನೋಡಬೇಡಿ, ಎಲ್ಲರೂ ಒಗ್ಗಟ್ಟಾಗಿ ಪ್ರಧಾನಿ ನರೇಂದ್ರ ಮೋದಿಯವ್ರ ಹತ್ರ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ರಾಷ್ಟ್ರಪತಿಯವ್ರ ಮೇಲೆ ಒತ್ತಡವನ್ನು ಹಾಕಿ, ಮತ್ತು ಇಲ್ಲಿ ಕಾಸರಗೋಡಿನಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗದಂತೆ, ಮಲಯಾಳಂ ಹೇರದಂತೆ ಒತ್ತಡವನ್ನು ಹಾಕಿ. ನೋಡಿ, ಭಾಷೆ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಅಂದರೆ ಯಾವ್ಯಾವ ರಾಜ್ಯಗಳಲ್ಲಿ ಕಡಿಮೆ ಮಾತನಾಡುವಂಥ ಸಂಖ್ಯೆಗಳಿರ್ತಾವೋ ಭಾಷಾ ಅಲ್ಪಸಂಖ್ಯಾತರು ನಾವು ಕನ್ನಡಿಗರಲ್ಲಿ ಕಾಸರಗೋಡಿನಲ್ಲಿ. ಹಾಗೆಯೇ ಮತ್ತು ಭಾಷಾ ಸ್ವಾತಂತ್ರ್ಯ ಅಂತಿದೆ ನಮ್ಮಲ್ಲಿ, ಸಂವಿಧಾನ ಕೊಟ್ಟಿರುವಂಥ ಹಕ್ಕದು. ನಾವು ಯಾವ ಭಾಷೆ ಬೇಕಾದರೂ ಮಾತಾಡ್ಬೋದು. ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಷೆ ಮಾತನಾಡ್ತಾರೆ ಅಂತ ಹೇಳಿದ್ರೆ ಅವರು ಕನ್ನಡಿಗರಲ್ಲ ಅಂತಲ್ಲ, ಅವರು ನಮ್ಮವರೇ, ಆದರೆ ಅವರ ಮಾತೃಭಾಷೆ ಬದಲಾಗಿರುತ್ತೆ ಅಷ್ಟೇ. ಹಾಗಾಗಿನೇ ರಾಷ್ಟ್ರಪತಿಯವರು ಮಧ್ಯಪ್ರವೇಶ ಮಾಡಬೇಕು ಅಂಥೇಳಿ ಸರ್ಕಾರ ಕೂಡ ಒತ್ತಾಯವನ್ನು ಮಾಡ್ತಾ ಇದೆ. ನೋಡಿ, ಈಗ ರಾಷ್ಟ್ರಕವಿ ಗೋವಿಂದಪ್ಪ ಇದ್ದಾರಲ್ವ, ಅವರು ಅಲ್ಲಿಯವರೇ, ಕಾಸರಗೋಡಿನವರೇ. ಸಾಕಷ್ಟು ಸಾಹಿತಿಗಳು, ಕವಿಗಳು, ಸಾಧಕರು ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮಾತೃಭಾಷೆ ನರನಾಡಿಗಳಲ್ಲೂ ಕೂಡ ಕನ್ನಡ ಅಚ್ಚಳಿಯಾಗಿ ಉಳಿದಿದೆ.
ಹಾಗಾಗಿ ನಾವು ಮಲಯಾಳಮನ್ನು ಕಲಿಯೋದಿಲ್ಲ. ನೋಡಿ, ಅಲ್ಲಿಯವರು ಹವ್ಯಕಂ ಭಾಷೆ ಮಾತಾಡ್ತಾರೆ, ತುಳು ಭಾಷೆ ಮಾತಾಡ್ತಾರೆ. ನಾವು ಒಂದು ಆಗ್ರಹ ಮಾಡ್ತಾ ಇದ್ವಿ, ಕಾಸರಗೋಡು ಎಮ್ ಎಲ್ ಎಗಳೇನಿದ್ದಾರೆ, ಅಶ್ರಫ್ ಅಂತ ಒಬ್ಬರಿದ್ದಾರೆ, ಮುಸ್ಲಿಂ ಲೀಗ್ ಅವರು ಮಂಜೇಶ್ವರ ಎಮ್ ಎಲ್ ಎ, ಅಂಥವರು ಧ್ವನಿ ಎತ್ತಾ ಇದ್ದಾರೆ ಕನ್ನಡಿಗರ ಪರವಾಗಿ. ಆದರೆ ಕಾಂಗ್ರೆಸ್ ಸಂಸದ ಕಾಸರಗೋಡು ಉಣ್ಣಿತ್ತನ್ನಂತಿದ್ದಾರೆ, ಅವ್ರು ಇನ್ನೂ ಬಾಯನೇ ಬಿಡ್ತಾ ಇಲ್ಲ. ಹಾಗಾಗಿನೇ ಕಾಂಗ್ರೆಸ್ನವ್ರದ್ದು ಕೂಡ ಇಲ್ಲಿ ಒಂದು ಜವಾಬ್ದಾರಿ ಇದೆ. ನೀವು ವೇಣುಗೋಪಾಲ್ ಅವ್ರ ಜೊತೆ ಮಾತಾಡಿ. ಮೊನ್ನೆ ವೇಣುಗೋಪಾಲ್ ಏನು ಮಾಡಿದ್ರು, ಇಲ್ಲಿ ಮನೆ ಒಡೆದು ಹಾಕಿದ್ರು ಅಂಥೇಳಿ ಅವರು ಏಕಾಏಕಿ ಕ್ಲಾಸ್ ತೆಗೆದುಕೊಂಡ್ಬಿಟ್ರು CM-DCMಗೆ. ಮತ್ತು ಕಾಸರಗೋಡಿನಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಈಗ ಯಾಕೆ ಮಾತಾಡ್ತಿಲ್ಲ ವೇಣುಗೋಪಾಲ್ ಅವರು? ಮತ್ತು ಇಲ್ಲಿನ CM-DCM ಅವರು ಕೂಡ ನೀವು ಒಂದು ಫೋನನ್ನು ಮಾಡಿ ಅವರ ಮನವೊಲಿಸುವಂಥ ಒಂದು ಕೆಲಸ ಮಾಡಬೇಕಲ್ವಾ? ಹೈಕಮಾಂಡ್ ಫೋನ್ ಬರಬೇಕು ಅಂತ ಏನಾದರೂ ಕಾಯ್ತಾ ಇದ್ದೀರಾ? ಹಾಗಾಗಿನೇ ಕನ್ನಡಿಗರ ಅಸ್ಮಿತೆ ವಿಚಾರ ಇದು. ಮತ್ತು ಗಡಿನಾಡ ಕನ್ನಡಿಗರನ್ನು ಸಂರಕ್ಷಣೆ ಮಾಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ. ಕರಾವಳಿ ಭಾಗದ ಶಾಸಕರು ಎಲ್ಲಿ ಹೋದರೂ ಕಾಣಿಸ್ತಲೇ ನಮಗೆ, ಕಾಣೆಯಾದ್ರ ಅಂತ. ನಿಮಗೆ ಭಾಷಾ ಪ್ರೇಮ ಇಲ್ವಾ? ಯಾಕೆ ಹೋರಾಟಕ್ಕೆ ಇಳಿತಲ್ಲ? ಕನ್ನಡ ಪರ ಹೋರಾಟಗಾರರು ಹೇಳಬೇಕು ನಾನು. ಎಲ್ರಿಗೂ ಅಂತಲ್ಲ, ಕೆಲವೊಬ್ಬರು ಪ್ರಾಮಾಣಿಕವಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲೋ ಹಿಂದಿ ವಾಲಗಳು ಕನ್ನಡ ಮಾತನಾಡಲಿಲ್ಲ ಅಂಥೇಳಿ ದೊಡ್ಡದಾಗಿ ಪ್ರತಿಭಟನೆ ಮಾಡ್ತಾರೆ, ಚಳಿ ಬಿಡಿಸ್ತಾರೆ, ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ತಾರೆ, ಸ್ಟೋರೀಸ್ಗಳು ಹಾಕ್ಕೊಳ್ತಾರೆ. ಕಾಸರಗೋಡಿಗೆ ಹೋಗ್ರಿ. ಕಾಸರಗೋಡು ನಮ್ಮ ಹೆಮ್ಮೆ ಅದು. ಹಾಗಾಗಿನೇ ಯಾಕೆ ಕನ್ನಡ ಪರ ಹೋರಾಟಗಾರರು ಧ್ವನಿ ಎತ್ತಾ ಇಲ್ಲ? ಎಲ್ಲಿದ್ರಿ ತಾವು? ಇದೆಲ್ಲವೂ ಕೂಡ ಸಹಜವಾಗಿ ಪ್ರಶ್ನೆ ಬರುತ್ತೆ. ಕಾದು ನೋಡ್ತೀವಿ ನಾವು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂಥೇಳಿ.